ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್. ಸೊ ನನಗೆ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು, ದಿವ್ಯತ್ಗೆ ನಾನು ಯಾವ ತರ ಸ್ಪೀಚ್ ಥೆರಪಿ ಮತ್ತೆ ಆಕ್ಯುಪೇಷನಲ್ ಥೆರಪಿ ಕೊಡಿಸ್ತಾ ಇದ್ದೀನಿ ಅಂಡ್ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಡೀಟೇಲ್ಸ್ ಬೇಕು ಅಂತ. ಸೊ ಇವತ್ತಿನ ವಿಡಿಯೋಲಿ ನಾನು ಮೇನ್ಲಿ ಬ್ರೀಫ್ ಆಗಿ ಆಟಿಸಮ್ ಅಂದ್ರೆ ಏನು ಮತ್ತೆ ಸಿಂಪ್ಟಮ್ಸ್ ಏನಿರುತ್ತೆ ಅಂಡ್ ನಿಮ್ ಮಕ್ಳಿಗೆ ಏನಾದ್ರು ಆಟಿಸಮ್ ಕಾಣಿಸ್ತಾ ಇದೆ ಅಥವಾ ನನ್ಗೆ ದಿವ್ಯತ್ತಲ್ಲಿ ಆಟಿಸಮ್ ಕಾಣಿಸ್ದಾಗ ಅವನ್ಗೆ ಯಾವ ತರ ಥೆರಪೀಸ್ ನ ಶುರು ಮಾಡಿಸ್ತೆ, ಇಲ್ಲಿ ಡಯಾಗ್ನೈಸ್ ಮಾಡಿಸ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅಂಡ್ ಆಲ್ಸೋ ದ ಕಾಸ್ಟ್ ಆಫ್ ಅಂದ್ರೆ ಬೇಸಿಕ್ ಅಥವಾ ರೆಗ್ಯುಲರ್ ಕಾಸ್ಟ್ ಜನರಲಿ ಏನಿರುತ್ತೆ ಸ್ಪೀಚ್ ಮತ್ತೆ ಆಕ್ಯುಪೇಷನಲ್ ಥೆರಪಿಗೆ, ಅದ್ರ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಡೀ ಡೇ ಇವನ್ ಏನ್ ಮಾಡ್ತಾನೆ ಅದ್ರ ಕ್ಲಿಪ್ಪಿಂಗ್ಸ್ ನ ತೋರಿಸ್ತಾ ನಾನು ಹೇಳ್ತಾ ಹೋಗ್ತೀನಿ. ಸೊ ದಟ್ ನಿಮ್ಗೆ ರಿಲೇಟ್ ಆಗ್ತಾ ಹೋಗುತ್ತೆ. ನಿಮ್ ಮಕ್ಳು ಬಿಹೇವಿಯರ್ ಮತ್ತೆ ಇವನ್ ಬಿಹೇವಿಯರ್ ನ ನೋಡಿದ್ರೆ ನಿಮ್ಗೆ ಒಂದಷ್ಟು ಐಡಿಯಾಸ್ ಬರುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸುಮಾರು ಜನಕ್ಕೆ ಆಟಿಸಮ್ ಏನಪ್ಪ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸಿಂಪಲ್ ಆಗಿ ಆಟಿಸಮ್ ಏನು ಅಂದರೆ ಡೆವಲಪ್ಮೆಂಟಲ್ ಡಿಲೇಸ್ ಇರುತ್ತೆ. ಅಂದರೆ ಬೇರೆ ಮಕ್ಕಳು ನಾರ್ಮಲ್ ಆಗಿ ಯಾವ ಮಕ್ಕಳು ಇರ್ತಾರೆ ಅವರು ಕಂಪೇರ್ ಮಾಡಿದ್ರೆ ನಮ್ಮ ಮಕ್ಕಳು ಡೆವಲಪ್ಮೆಂಟಲ್ ಏನಿರುತ್ತೆ ಅದು ಕಮ್ಮಿ ಇರುತ್ತೆ. ಆಟಿಸಮ್ ಇರೋ ಮಕ್ಕಳಿಗೆ ಕೆಲವು ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ. ಅಂದರೆ ಅವರು ತುಂಬ ಸತಿ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬಾ ಜಾಸ್ತಿ ಓಡೋಗೋದು, ಬರೋದು, ರಿಪಿಟೇಟಿವ್ ಆ್ಯಕ್ಷನ್ಸ್ನ ಮಾಡ್ತಿರ್ತಾರೆ. ಫ್ಲಾಪಿಂಗ್ ಹ್ಯಾಂಡ್ಸ್ ಇರ್ಬೋದು ಆ್ಯಂಡ್ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ನಮ್ಮ ಮಕ್ಕಳಿಗೆ ಜಾಸ್ತಿ ಅವರು ನೀಟಾಗೆ ನಿದ್ದೆ ಮಾಡಲ್ಲ, ನಿದ್ದೆ ಅವ್ರಿಗೆ ಕಮ್ಮಿ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಸಿಂಪಲ್ ಡೈರೆಕ್ಷನ್ಸ್ ಅಥವಾ ಸಿಂಪಲ್ ಕಮ್ಯಾಂಡ್ಸ್ ಏನಿರುತ್ತೆ ಅದನ್ನು ಇವ್ರಿಗೆ ಫಾಲೋ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. 16 ಮಂತ್ ಅಥವಾ 17 ಮಂತ್ಸ್ ಅರೌಂಡ್ ಇರೋ ಮಗುಗೂ ಕೂಡ ನೀವು ಏನಾದ್ರು ತೊಗೊಂಬಂದು ಕೊಡು, ಗಿವ್, ಟೇಕ್, ಹಾಯ್, ಹೆಲೋ ಇದೆಲ್ಲ ಹೇಳಿದ್ರೆ ಅವರು ರೆಸ್ಪಾಂಡ್ ಮಾಡ್ತಾರೆ. ಬಟ್ ನಮ್ಮ ಮಕ್ಕಳು ರೆಸ್ಪಾಂಡ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಸೋಷಿಯಲ್ ಆಕ್ವರ್ಡ್ನೆಸ್ ಇರುತ್ತೆ. ಅಂದರೆ ನೀವು ಬೇರೆ ಮಕ್ಕಳ ಜೊತೆ ಬಿಟ್ಟರೆ ನಮ್ಮ ಮಕ್ಕಳು ಅವ್ರ ಜೊತೆ ಸೇರಿ ಆಟಾಡಲ್ಲ, ಅವರಾಗೆ ಅವರು ಅವ್ರದ್ದೇ ಒಂದು ವರ್ಲ್ಡಲ್ಲಿ ಯಾವಾಗಲೂ ಇರ್ತಾರೆ. ಸೊ ಇದೆಲ್ಲ ಮೇನ್ ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ನಾನು ದಿವ್ಯತ್ತಲ್ಲಿ ಯಾವುದು ಮೇನ್ ಸಿಂಪ್ಟಮ್ ನೋಟಿಸ್ ಮಾಡಿದ್ದು ಅಂದರೆ ಫಸ್ಟ್ ಆಫ್ ಆಲ್ ಅವನು 16 ಮಂತ್ಸ್ ಇದ್ದಾಗ ಐ ಕಾಂಟ್ಯಾಕ್ಟ್ ಇರಲಿಲ್ಲ ಅವನಿಗೆ. ಅಂದರೆ ನಾನು ಏನಾದ್ರು ಮಾತಾಡ್ಸಿದ್ರೆ ನನ್ನನ್ನು ನೋಡಿ ಅವನು ಮಾತಾಡ್ತಾ ಇರಲಿಲ್ಲ. ಅವ್ನ ಕಾಂಟ್ಯಾಕ್ಟ್ ಅವನು ಯಾವಾಗಲೂ ಆಬ್ಜೆಕ್ಟ್ಸ್ನ ನೋಡ್ತಾ ಇದ್ದ. ಅಂದರೆ ನಾನು ಅವ್ನು ಟಾಯ್ನ ಕೊಟ್ಟರೆ ಅವನು ಟಾಯ್ಸ್ನೇ ನೋಡ್ತಾ ಇದ್ದ ಹೊರತು ಟಾಯ್ನ ನೋಡಿ ನನ್ನನ್ನು ವಾಪಸ್ ಅವನು ನೋಡ್ತಾ ಇರಲಿಲ್ಲ. ಇನ್ನೊಂದೇನೆಂದರೆ ಅವನ ಹೆಸರಿಗೆ ರೆಸ್ಪಾನ್ಸ್, ಅಂದರೆ ನಾನು ದಿವಿತ್ ಅಂತ ಕರೆದಾಗ ಎಷ್ಟು ಸತಿ ನಾನು ದಿವಿತ್ ಅಂತಿದ್ರು ಅವನು ನನ್ನನ್ನು ತಿರುಗಿ ನೋಡ್ತಾ ಇರಲಿಲ್ಲ. ನಂಗೆ ಒಂದು ಟೈಮಲ್ಲಿ ಅವನಿಗೆ ಎಲ್ಲೋ ಕಿವಿಲಿ ಏನಾದ್ರು ಅಂದರೆ ಹಿಯರಿಂಗ್ ಪ್ರಾಬ್ಲಮ್ ಇದೆಯೇನೋ ಅನ್ನೋಷ್ಟು ನನಗೆ ಡೌಟ್ ಬರ್ತಾಯಿತ್ತು. ಆ ಥರ ಅವನು ಮಾಡ್ತಾಯಿದ್ದ. ಆ್ಯಂಡ್ ಆಲ್ಸೋ ಇನ್ನೊಂದೇನಪ್ಪ ಅಂತ ಅಂದರೆ ಇಮಿಟೇಷನ್ ಮಾಡ್ತಾ ಇರಲಿಲ್ಲ. ಅಂದರೆ ನಾನು ಕ್ಲಾಪ್ಸ್ ಮಾಡಿದ್ರೆ ಅದನ್ನು ನೋಡಿ ಅವ್ನು ಕ್ಲಾಪ್ಸ್ ಮಾಡೋದು, ನಾನು ಸ್ಮೈಲ್ ಮಾಡಿದಾಗ ಅದನ್ನು ನೋಡಿ ಅವನು ಸ್ಮೈಲ್ ಮಾಡೋದು, ಅಥವಾ ನಾನು ಹತ್ತಾಗ ಓಡಿ ಬಂದು ಕನ್ಸೋಲ್ ಮಾಡೋದು, ಆ ಥರ ಯಾವುದೇ ಥರ ಇಮಿಟೇಷನ್ ಆಗಲಿ ಅಥವಾ ಇಮೋಷ್ನಲ್ ಕನೆಕ್ಟ್ ಇರಲಿಲ್ಲ. ಅವನಿಗೆ ನಾನೇ ತಾಯಿ, ಇವರೇ ನಮ್ಮಪ್ಪ ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಅವನನ್ನು ನಾನು ಎಷ್ಟೊತ್ತು ಬಿಟ್ಟು ಹೋಗಿ ಮನೇಲಿ ಬಿಟ್ಟು 1-2-3 hours ಆದಮೇಲೆ ವಾಪಸ್ ಬಂದರು ಅವನು ಓಡಿ ಬಂದು ನನ್ನನ್ನು ತಪ್ಕೊಳ್ಳೋದು, ಆ ಥರ ಯಾವುದೇ ಥರ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಅವನು ತೋರಿಸ್ತಾ ಇರಲಿಲ್ಲ. ಸೊ ಇದನ್ನು ಗೊತ್ತಾಗಿ ನಾನು ಏನು ಮಾಡಿದೆ ಅಂದರೆ ಫಸ್ಟ್ ಸ್ಟೆಪ್, ಈಗ ನಿಮ್ಮ ಮಗುಗೂ ಕೂಡ ನೀವೇನಾದ್ರು ಈ ಥರ ಸಿಂಪ್ಟಮ್ಸ್ನ ನೋಡ್ತಾ ಇದ್ದರೆ ಕೆಲವು ಮಕ್ಕಳಿಗೆ ತುಂಬಾ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾಕಂದರೆ ಆಟಿಸಮಲ್ಲೂ ಕೆಲವು ಲೆವೆಲ್ಸ್ ಇರುತ್ತೆ. ಈಗ ದಿವ್ಯತ್ಗೆ ಮೈಲ್ಡ್ ಆಟಿಸಮ್ ಅಂದರೆ ಮೈಲ್ಡ್ ಆಟಿಸ್ಟಿಕ್ ಇರೋದು ಅವನು. ಸೊ ಈ ಥರ ಮೈಲ್ಡ್ ಆಟಿಸಮ್ ಇರೋ ಮಕ್ಕಳಲ್ಲಿ ಸ್ವಲ್ಪ ಐಡೆಂಟಿಫೈ ಮಾಡೋದು ನಾವು ತುಂಬ ಕಷ್ಟ ಆಗಿರುತ್ತೆ. ಇವರು ನೋಡೋಕ್ಕೆ ನಾರ್ಮಲ್ ಮಕ್ಕಳ ಥರನೇ ಕಾಣಿಸ್ತಾರೆ ಆ್ಯಂಡ್ ಸ್ವಲ್ಪ ನಾಟಿ ಅಂತ ಅನ್ನಿಸ್ತಾರೆ. ಸೊ ಅದರಿಂದ ನಾವು ಅಷ್ಟು ಕನ್ಫ್ಯೂಸ್ ಆಗೋಗ್ತೀವಿ ಒಂದೊಂದು ಸತಿ. ಬಟ್ ನಾನು ಹೇಳಿರೋ ಸಿಂಪ್ಟಮ್ಸ್ ಯಾವುದಾದ್ರು ನಿಮ್ಮ ಮಕ್ಕಳಲ್ಲಿದ್ದು ಪ್ಲಸ್ ಸ್ಪೀಚ್ ಡಿಲೇ ಇದ್ದರೆ, ಅಂದರೆ ನಿಮ್ಮ ಮಗು ಇನ್ನೂ ಮಾತಾಡ್ತಾ ಇಲ್ಲ, 2.5 years, ಯೂಶ್ವಲಿ ಮಕ್ಕಳಿಗೆ 2 yearsಲ್ಲೇ ಮಾತು ಬರುತ್ತೆ,
2 ಇಯರ್ಸ್ ಆಗಿ 2.5 ಇಯರ್ಸ್ ಆಗೂ ನಿಮ್ಮ ಮಕ್ಕಳಿಗೆ ಸ್ಪೀಚ್ ಬರ್ತಿಲ್ಲ ಅಲಾಂಗ್ ವಿತ್ ದ ಸಿಮ್ಟಮ್ಸ್ ವಿಚ್ ಐ ಸೆಡ್ ಬಿಫೋರ್ ಎಲ್ಲ ಇದ್ದರೆ ದಯವಿಟ್ಟು ನೀವು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಒಮ್ಮೆ ತೋರಿಸಿ. ಸೊ ನನಗೆ ಈ ಡೌಟ್ ಬಂದು ನಾನು ಡಾಕ್ಟರ್ ಹತ್ರ ತೋರಿಸಿದಾಗ ನನ್ನ ಪೀಡಿಯಾಟ್ರಿಷಿಯನ್ ಹೇಳಿದ್ರು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡು ಅಂತ. ಸೊ ಪೀಡಿಯಾಟ್ರಿಷಿಯನ್ ಮತ್ತು ಡೆವಲಪ್ಮೆಂಟ್ ಪೀಡಿಯಾಟ್ರಿಷಿಯನ್ ಇವರಿಬ್ಬರು ಡಿಫ್ರೆಂಟ್ ಆಗಿರ್ತಾರೆ. ಸೊ ಫಸ್ಟ್ ನಾನು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ತೋರಿಸಿದ ತಕ್ಷಣ ಅವ್ರು ಹೇಳಿದ್ರು ಹೌದು ಇವನಿಗೆ ಆಟಿಸ್ಟಿಕ್ ಲೈಕ್ ಫೀಚರ್ಸ್ ಇದೆ ಅಂತ. 3 ಇಯರ್ಸ್ವರೆಗೂ ಅವರು ಆಟಿಸಮ್ನ ಕನ್ಫರ್ಮ್ ಮಾಡಲ್ಲ, ಬಟ್ ಆಟಿಸ್ಟಿಕ್ ಲೈಕ್ ಫೀಚರ್ಸ್ ಇದೆ ಅಂತ ಹೇಳ್ತಾರೆ. ಸೊ ನನಗೆ ಆವಾಗ ಅವರು ತಕ್ಷಣ ಒಂದಷ್ಟು ಅಸೆಸ್ಮೆಂಟ್ ಮಾಡಿದ್ರು. ಸೊ ಅವ್ರ ಅಸೆಸ್ಮೆಂಟ್ ಹೆಂಗಪ್ಪ ಇರುತ್ತೆ ಅಂತ ಅಂದರೆ, ನಾರ್ಮಲ್ ಮಕ್ಕಳು ಅಂದರೆ ಅವನ್ನ ಕರ್ಕೊಂಡು ಹೋದಾಗ ನಾನು 16-17 ಮಂತ್ಸ್ ಇದ್ದ. ಸೊ 16-17 ಮಗು ಏನೇನು ಮಾಡಬೇಕು, ಒಂದು ಸಿಂಪಲ್ ಕಮ್ಯಾಂಡ್ನ ಫಾಲೋ ಮಾಡಬೇಕು. ಸ್ಪೂನ್ ಕೊಟ್ಟರೆ ಸ್ಪೂನಲ್ಲಿ ತಿನ್ನೋ ಥರ ಅವನು ಟ್ರೈ ಮಾಡಬೇಕು, ಅಂದರೆ ಸ್ಪೂನ್ನ ಬಾಯಿ ಕೊಡೋದಿರ್ಬೋದು. ಗ್ಲಾಸ್ ಕೊಟ್ಟರೆ ಗ್ಲಾಸಲ್ಲಿ ನೀರು ಕುಡಿಯೋದಿರ್ಬೋದು. ಅಥವಾ ಯಾವುದೇ ಒಂದು ಸ್ಟಾಕಿಂಗ್ ಟಾಯ್ಸ್ ಕೊಟ್ಟರೆ ಅದನ್ನು ಸ್ಟ್ಯಾಕ್ ಮಾಡಬೇಕು, ನಾನು ಸ್ಟಾಕ್ ಮಾಡಬೇಕು. ಆ ಥರ ಅವನಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ಇಲ್ವೋ, ಆ್ಯಂಡ್ ಅವ್ನ ಹೆಸರು ಕರೆದಾಗ ಅವನು ರೆಸ್ಪಾಂಡ್ ಮಾಡ್ತಾನೋ ಇಲ್ವೋ. ಆ್ಯಂಡ್ ನನಗೆ ಕೆಲವು ಕ್ವೆಶ್ಚನ್ಸ್ನ ಕೇಳಿದ್ರು, ಈಗ ಊಟನ ಅಥವಾ ಯಾವುದೇ ಥರ ಸ್ನ್ಯಾಕ್ಸ್ ಕೊಟ್ಟರೆ ಅವನು ಚೂ ಮಾಡಿ ತಿಂತಾನಾ ಇಲ್ವಾ, ಆ್ಯಂಡ್ ಬ್ರಷ್ ಮಾಡಿಸ್ಕೋತಾನೋ ಇಲ್ವೋ, ಆ್ಯಂಡ್ ಅವನದು ನಿದ್ದೆ ಯಾವ ಥರ ಇದೆ, ಅವನು ನೀಟಾಗೆ ಮಲ್ಕೋತಾನ ಅಥವಾ ತುಂಬ ಇಂಟ್ರಪ್ಟೆಡ್ ಸ್ಲೀಪ್ ಇದೆಯಾ, ಮಧ್ಯದಲ್ಲಿ ತುಂಬ ಜಾಸ್ತಿ ಎದೊಳ್ತಾನ, ಆ್ಯಂಡ್ ಹೊಸ ಜಾಗಕ್ಕೆ ಹೋದಾಗ ತುಂಬ ಅಳ್ತಾನ, ಮಾಲ್ಸ್ ಅಥವಾ ಬೇರೆ ತುಂಬ ಕ್ರೌಡೆಡ್ ಪ್ಲೇಸಲ್ಲಿ ಹೋದಾಗ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಸೊ ಈ ಥರ ಒಂದಷ್ಟು ಸ್ಟ್ಯಾಂಡರ್ಡ್ ಕ್ವೆಶ್ಚನ್ಸ್ನ ಕೇಳಿ ಅಸೆಸ್ಮೆಂಟ್ನ ಅವರು ಮಾಡ್ತಾರೆ ನಿಮ್ಮ ಮಗುನ ಕರ್ಕೊಂಡು ಹೋದಾಗ. ಆ ಅಸೆಸ್ಮೆಂಟ್ ಮಾಡಾದಮೇಲೆ ಅವ್ರು ನನಗೆ ಹೇಳಿದ್ರು ಹೌದು ಇವನಿಗೆ ಆಟಿಸ್ಟಿಕ್ ಲೈಕ್ ಫೀಚರ್ಸ್ ಇದೆ. ಸೊ ಮಗುಗೆ ನೀವು ಸ್ಪೀಚ್ ಆಕ್ಯುಪೇಷನಲ್ ಥೆರಪಿನ ಫಸ್ಟು ಮಾಡಿಸ್ಬೇಕು ಅಂತ ಅವರು ನನಗೆ ಹೇಳಿದ್ರು. ಸೊ ನಾನು ಅರೌಂಡ್ ಅವನಿಗೆ ಈಗ 3 ಇಯರ್ಸ್ ಆಗಿದೆ. ಸೊ ಅವನು 2.8 ಇಯರ್ಸ್ ಇದ್ದಾಗಿಂದ ನಾನು ಅವನಿಗೆ ಆಕ್ಯುಪೇಷನಲ್ ಥೆರಪಿನ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅರೌಂಡ್ ಈಗ 4 ಮಂತ್ಸಿಂದ ಅವನು ಆಕ್ಯುಪೇಷನಲ್ ಥೆರಪಿ ಪ್ಲಸ್ ಸ್ಪೀಚ್ ಥೆರಪಿನ ಅವನಿಗೆ ಕೊಡಿಸ್ತಾ ಇದ್ದೀನಿ. ಓಕೆನಾ. ಸೊ ನಿಮ್ಮ ಮಗುಗೆ ಏನಾದ್ರು ಈ ಥರ ಇದ್ದರೆ ಫಸ್ಟು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ಗೆ ತೋರಿಸಿ, ಅದಾದಮೇಲೆ ಈ ಥೆರಪಿ ಮಾಡ್ಸೋಕ್ಕೆ ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ಬೇರೆ ಥರ ಥೆರಪಿ ಸೆಂಟರ್ಸ್ಗಳಿರ್ತಾರೆ, ನೀವು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಆ್ಯಂಡ್ ಅಲ್ಲಿ ಒಂದಿಷ್ಟು ಪ್ರೊಫೆಷ್ನಲ್ಸ್ ಇರ್ತಾರೆ, ಅವರು ಆಟಿಸಮ್ ಮಕ್ಕಳನ್ನ ಹೇಗೆ ಟ್ರೈನ್ ಮಾಡಬೇಕು ಅಂತ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಬೇಸಿಕಲಿ ಆಕ್ಯುಪೇಷನಲ್ ಥೆರಪಿ ಏನಪ್ಪ ಅಂತ ಅಂದರೆ, ಮಕ್ಕಳಿಗೆ ಒಂದಷ್ಟು ಬೇಸಿಕ್ ಥಿಂಗ್ಸ್ನ ಅವರು ಟ್ರೈನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಮಕ್ಕಳು ಆಕ್ಯುಪೇಷನ್ ಏನು, ಅವ್ರ ಕೆಲಸನ ಮಾಡ್ಕೊಳ್ಳೋದು, ಅಂದರೆ ಮಕ್ಕಳು ಅವ್ರ ಕೆಲಸ ಏನಿರುತ್ತೆ ಬೇಸಿಕ್ಕಾಗಿ ಅವರಾಗೆ ಅವರು ಊಟ ಮಾಡೋದಿರ್ಬೋದು, ಆ್ಯಂಡ್ ಅವರು ಸ್ವಿಂಗಲ್ಲಿ ಕೂಡೋದಿರ್ಬೋದು, ಆ್ಯಂಡ್ ಅವ್ರದ್ದು ಸ್ಟ್ರೆಂತ್ ಬಿಲ್ಡ್ ಮಾಡ್ತಾರೆ. ಕೆಲವು ಮಕ್ಕಳಿಗೆ ಮೋಟಾರ್ ಪ್ರಾಬ್ಲಮ್ ಕೂಡ ಇರುತ್ತೆ ಆಟಿಸ್ಟಿಕ್ ಮಕ್ಕಳಿಗೆ, ಅಂದರೆ ಅವರು ಸ್ಟ್ರೇಟ್ ಲೈನಲ್ಲಿ ನಡೆಯೋಕ್ಕಾಗಲ್ಲ, ಅಥವಾ ಯಾವುದಾದ್ರು ಮೇಲೆ ಕೆಳಗೆ ಜಾರ ಬಂಡೆ ಥರ ಅಥವಾ ಆ ಥರ ಯಾವುದಾದ್ರು ಸರ್ಫೇಸಸ್, ಅಂದರೆ ಈಗ ಸ್ಯಾಂಡ್ ಮೇಲೆ ಅವ್ರಿಗೆ ನಡೆಯೋಕ್ಕೆ ಇಷ್ಟ ಆಗಲ್ಲ, ಸೆನ್ಸರಿ ಪ್ರಾಬ್ಲಮ್ಸ್ ಇರುತ್ತೆ, ಆ್ಯಂಡ್ ಅವ್ರಿಗೆ ಕಲ್ಲು ಮೇಲೆ ನಡೆಯೋಕ್ಕೆ ಇಷ್ಟ ಆಗಲ್ಲ. ಸೊ ಈ ಥರದ್ದೆಲ್ಲ ಅವ್ರಿಗೆ ಟ್ರೈನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ದಿವ್ಯಕ್ಕೆ ಫಸ್ಟ್ ಅವನಿಗೆ ಸ್ವಿಂಗಲ್ಲಿ ಕೂರೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಅಥವಾ ಅವನು ಜಾರ ಬಂಡೆಯಲ್ಲಿ ಕೂರ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ಅವನಿಗೆ ಸ್ಲೋವಾಗೆ ಮಾಡ್ಸೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಡಿಫ್ರೆಂಟ್ ಟಾಯ್ಸ್ನ ಅಥವಾ ಡಿಫ್ರೆಂಟ್ ಟೆಕ್ಸ್ಚರ್ಸ್ನ ಅವರು ಇಂಟ್ರಡ್ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಇವನಿಗೆ ಫಸ್ಟು ಸ್ಯಾಂಡಲ್ಲಿ ಆಡೋದು, ಅಂದರೆ ಮಣ್ಣಲ್ಲಿ ಆಡೋದು ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ, ತುಂಬ ಇರಿಟೇಷನ್ ಆಗೋದು, ಅಳೋದು ಎಲ್ಲ ಮಾಡ್ತಾ ಇದ್ದ. ಬಟ್ ಈಗ ಅವ್ರಿಗೆ ಅಲ್ಲಿ ಸ್ಯಾಂಡಲ್ಲಿ ಆಡೋಕ್ಕೆ ಅವರು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಅವನು ಸ್ಯಾಂಡಲ್ಲಿ ಆಡೋಕ್ಕೆ ಶುರು ಮಾಡಿದ್ದಾನೆ. ಆ್ಯಂಡ್ ಮಗುವಾಗಿ ಬೇರೆ ಥರ ಅವನು ಏನೇನು ಮಾಡಬೇಕು, ಸಿಂಪಲ್ ಕಮ್ಯಾಂಡ್ನ ಫಾಲೋ ಮಾಡೋದು, ಅಂದರೆ ಈಗ ಆಟ ಆಡುವಾಗ ಅವನ ಜೊತೆ ಬೇರೆ ಯಾರು ಮಗು ಇದ್ದರೆ ಅದ್ರ ಜೊತೆ ಹೆಂಗೆ ಅವನು ಆಡೋದು, ಯಾವ ಥರ ಟಾಯ್ಸ್ನ ಕೊಟ್ಟರೆ ಅವನು ಅದನ್ನು ಹೆಂಗೆ ಅರ್ಥ ಮಾಡಿಕೊಂಡು ಯಾವ ಥರ ಟಾಯ್ಸ್ ಏನು ಅಂತ ಆಡೋದು. ಸೊ ಈ ಥರ ಎಲ್ಲ ಅವರು ಆಕ್ಯುಪೇಷನಲ್ ಥೆರಪಿನ ಹೇಳ್ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಅಂದರೆ ತುಂಬ ಅಂಟು ಇರೋದು, ಅದನ್ನು ಟೆಕ್ಸ್ಚರ್ ಅಂದರೆ ಬನಾನಾ ಇರ್ಬೋದು, ತುಂಬ ಸ್ಲೈಮ್ ಇರೋದು, ಅದೆಲ್ಲ ಇವನಿಗೆ ದಿವತ್ಗೆ ಇಷ್ಟ ಆಗ್ತಿರಲಿಲ್ಲ, ಮುಟ್ತಾ ಇರಲಿಲ್ಲ. ಸೊ ಅದನ್ನು ಕೂಡ ಅವ್ನಿಗೆ ಕೊಟ್ಟು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬೇಸಿಕಲಿ ಅವ್ನಿಗೆ ಕೆಲವು ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಇರುತ್ತೆ. ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಅಂತ ಕರೆಯೋದು ತಪ್ಪಾಗುತ್ತೆ, ಬಟ್ ಅವ್ರಿಗೆ ಒಂದಷ್ಟು ಟೆಕ್ಸ್ಚರ್ಸ್ ಇಷ್ಟ ಆಗಲ್ಲ, ಅವ್ರಿಗೆ ಒಂದಷ್ಟು ಪ್ಲೇಸಸ್ಗಳು ಇಷ್ಟ ಆಗಲ್ಲ, ಅವ್ರಿಗೆ ಕ್ರೌಡಲ್ಲಿ ಇರೋದು ಇಷ್ಟ ಆಗಲ್ಲ. ಸೊ ಇದೆಲ್ಲನೂ ಸ್ವಲ್ಪ ಥೆರಪಿಲಿ ಅವ್ರಿಗೆ ಟ್ರೈನ್ ಮಾಡೋಕ್ಕೆ ಶುರು ಮಾಡ್ತಾರೆ.
ಆ್ಯಂಡ್ ಆಲ್ಸೋ ಬಾಲಲ್ಲಿ ಆಟ ಆಡೋದು. ದಿವ್ಯತ್ಗೆ ಬಾಲಲ್ಲಿ ಆಟ ಆಡೋದು ಬರ್ತಾ ಇರಲಿಲ್ಲ. ಬಾಲ್ ಅಂದರೆ ಏನು, ಅದರಲ್ಲಿ ಯಾವ ಥರ ನಾನು ಆಟ ಆಡಬೇಕು. ಕಾರ್ ಕೊಟ್ಟರೆ ಬರೀ ವೀಲ್ಸ್ನ ನೋಡ್ತಾ ಇದ್ದ. ಇದು ಕೂಡ ಮೇನ್ ಇದು. ನೀವು ಮಕ್ಕಳಿಗೆ ಕಾರ್ ಕೊಟ್ಟಾಗ ಆಟಿಸ್ಟಿಕ್ ಮಕ್ಕಳು ಬರೀ ವೀಲ್ಸ್ನ ನೋಡ್ತಿರ್ತಾರೆ, ಬಟ್ ಕಾರ್ ಥರ ಅದನ್ನು ಓಡಿಸಿ ಅವರು ಆಡಲ್ಲ. ಅದನ್ನು ಕೂಡ ಅವರು ಟ್ರೈನ್ ಮಾಡ್ತಾರೆ. ಈಗ ಕಾರ್ ಕೊಟ್ಟರೆ ಕಾರ್ ಥರ ಅದರಲ್ಲಿ ಆಟ ಆಡಬೇಕು, ಬಾಲ್ ಕೊಟ್ಟರೆ ಬಾಲ್ ಥರ ಆಟ ಆಡಬೇಕು, ಬಾಲಲ್ಲಿ ಕ್ಯಾಚ್ ಆಡ್ಬೋದು. ಸೊ ಈ ಥರ ಎಲ್ಲನೂ ಅವ್ರಿಗೆ ಹೇಳ್ಕೊಡೋಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನು ಕೂಡ ನಾನು ಥೆರಪಿಗೆ ಕಳಿಸಿದಾಗ ಈಗ 3 ಮಂತ್ಸಿಂದ ನಾನು ಚೇಂಜಸ್ ನೋಡ್ತಾ ಇದ್ದೀನಿ. ಅದನ್ನೆಲ್ಲ ಅವನು ಆಡೋಕ್ಕೆ ಶುರು ಮಾಡಿದ್ದಾನೆ. ಆಲ್ಸೋ ಐ ಕಾಂಟ್ಯಾಕ್ಟ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಹೆಂಗೆ ಅಂದರೆ ಒಂದು ಟಾಯ್ನ ಅವನಿಗೆ ತಕ್ಷಣ ಕೊಡೋ ಬದಲು ಆ ಟಾಯ್ನ ನಮ್ಮ ಹತ್ರ ಇಟ್ಕೊಂಡು ಅವನು ನಮ್ಮನ್ನು ನೋಡಾದ್ಮೇಲೆ ಇನ್ನು ಟಾಯ್ನ ಆಫರ್ ಮಾಡೋದು. ಸೊ ಅದರಿಂದ ಐ ಕಾಂಟ್ಯಾಕ್ಟ್, ಓಕೆ ನಾನು ಮಮ್ಮಿನ ನೋಡಬೇಕು, ಆಮೇಲೆ ತಾಯಿ ನನಗೆ ಟಾಯ್ನ ಕೊಡ್ತಾಳೆ. ಸೊ ಈ ಥರ ಚಿಕ್ಕ ಪುಟ್ಟ ಅದೆಲ್ಲ ಹೇಳ್ಕೊಡ್ತಾ ಹೋಗ್ತಾರೆ. ಅದರಿಂದ ಇವನಿಗೆ ಐ ಕಾಂಟ್ಯಾಕ್ಟ್ ಕೂಡ ಇಂಪ್ರೂವ್ ಆಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಫೋಟೋಸ್ನ ತೋರಿಸಿ ಅಥವಾ ಕಾರ್ಡ್ಸ್ಗಳನ್ನ ತೋರಿಸಿ. ಈಗ ನನಗೆ ಅಪ್ಪ ಅಮ್ಮ ಯಾರು ಇವನಿಗೆ, ನನ್ನ ಮಮ್ಮಿ, ನಾನು ಡ್ಯಾಡಿ ಇವರು ಅಂತ ಹೇಳೋಕ್ಕೆ ಬರ್ತಾ ಇರಲಿಲ್ಲ. ಸೊ ಅವ್ರು ನನಗೆ ಹೇಳಿದ್ರು, ಫೋಟೋನ ತೋರಿಸಿ, ಇದು ಮಮ್ಮಿ, ಇದು ಡ್ಯಾಡಿ. ನಾನು ನಮ್ಮ 3 ಜನದ ಫೋಟೋ ಇತ್ತು, ನಂದು, ದಿವ್ಯತದು, ಇವ್ರ ಅಪ್ಪಂದು. ಸೊ ಅದನ್ನು ತೋರಿಸಿ ನಾನು ಸುಮಾರು ಸತಿ ಹೇಳ್ತಾ ಇದ್ದೆ, ಇದು ಮಮ್ಮಿ, ಇದು ಡ್ಯಾಡಿ, ಇದು ಬೇಬಿ ಅಂತ. ಸೊ ಅದನ್ನು ನೋಡಿ ಕಲ್ತ್ಕೊಂಡು ಅವನೀಗ ಮಮ್ಮಿ, ಡ್ಯಾಡಿ, ಬೇಬಿ ಅಂತ ನನ್ನನ್ನು ಮಾಮಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾನೆ. ಸೊ ಈ ಥರ ತುಂಬಾ ಪ್ರೊಫೆಷ್ನಲಿಸಮ್ ಆಗಿ ಒಂದು ಮೆಥಡಲ್ಲಿ ಅವರು ನಿಮ್ಮ ಮಗುಗೆ ಟ್ರೈನ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ಬೆನಿಫಿಷಿಯಲ್, ಟ್ರಸ್ಟ್ ಮೀ. ಸೊ ಒನ್ ಸಿಟ್ಟಿಂಗ್ಗೆ ನಾನು ಇವನನ್ನ ಆಕ್ಯುಪೇಷನಲ್ ಥೆರಪಿಗೆ ನಾನು ಬ್ಯಾಂಗ್ಳೂರಲ್ಲಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ಕಲ್ಯಾಣ್ ನಗರಲ್ಲಿ ಕಾರ್ನರ್ ಸ್ಟೋನ್ ಥೆರಪಿ ಸೆಂಟರ್ ಅಂತ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಥೆರಪಿ ಸೆಂಟರ್ಗೆ ಕರ್ಕೊಂಡು ಹೋದಾಗ ಅವರು ಇವಂದು ನೋಡಿ ನನಗೆ ಹೇಳಿದ್ರು, ವೀಕಲ್ಲಿ ಅಟ್ಲೀಸ್ಟ್ ಟ್ವೈಸ್ ಅಥವಾ 2 ದಿನ ಅಥವಾ 3 ದಿನ ಇವನಿಗೆ ನಾನು ಥೆರಪಿ ಸೆಂಟರ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಸೊ ನಾನೀಗ ಸದ್ಯಕ್ಕೆ ಅವನಿಗೆ ಥೆರಪಿ ಸೆಂಟರ್ಗೆ ವೀಕಲ್ಲಿ 3 ದಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸೋಮವಾರ, ಬುಧವಾರ ಮತ್ತು ಶನಿವಾರ. ನೀವು ಯಾವುದೇ ಥರ ನಿಮ್ಮ ಮಗುಗೆ ಯಾವ ಥರ ಎಷ್ಟು ಸೆಟ್ಟಿಂಗ್ಸ್ ಬೇಕು ಅಂತ ಡಿಪೆಂಡಿಂಗ್ ಆನ್ ಆಟಿಸಮ್ ಅವರು ಹೇಳ್ತಾರೆ. ಸೊ ಇವನಿಗೆ 3 ದಿನ ಅಂತ ಕರ್ಕೊಂಬಂದರೆ ವೀಕಲ್ಲಿ ಸಾಕು ಅಂತ ಹೇಳಿದ್ರು. ನಿಮ್ಮ ಮಗು ಏನಾದ್ರು ಸ್ವಲ್ಪ ಜಾಸ್ತಿ ಅವ್ರಿಗೆ ಸಿಂಪ್ಟಮ್ಸ್ ಅಥವಾ ಏನು ಹೇಳ್ತಾರೆ ಬಿಹೇವಿಯರಲ್ ಇಶ್ಯೂಸ್ ಇದ್ದರೆ ಮೋಸ್ಟ್ಲಿ ವೀಕಲ್ಲಿ 5 ಡೇಸ್ ಕೂಡ ಹೇಳ್ಬೋದು. ಅದು ಡಿಪೆಂಡ್ ಆಗುತ್ತೆ ಮಗು ಮೇಲೆ. ಆ್ಯಂಡ್ ಒಂದು ಸೆಷನ್ ಬಂದು 45 ಮಿನಿಟ್ಸ್ ಅರೌಂಡ್ ಇರುತ್ತೆ. ಆ್ಯಂಡ್ ಆ ಸೆಷನಲ್ಲಿ ಯೂಶಲಿ ಪೇರೆಂಟ್ಸ್ನ ಅವರು ಅಲೌ ಮಾಡ್ತಾರೆ. ಅಂದರೆ ಮಕ್ಳಿಗೆ ಏನು ಹೇಳ್ಕೊಡ್ತಾರೆ ಅದನ್ನು ನಾವು ನೋಡಿಕೊಂಡು ವಾಪಸ್ ಬಂದು ನಾವು ಮನೆಯಲ್ಲಿ ಅದೇ ಥರ ಅವ್ರಿಗೆ ರಿಪಿಟೇಟಿವ್ ಆಗಿ ಮಾಡಿಸ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ನನಗೆ ಅವರು ಒಂದಷ್ಟು ಮಸಾಜ್ಗಳನ್ನ ಹೇಳ್ಕೊಟ್ರು ದಿವ್ಯತ್ಗೆ, ಕೈ ಅಮ್ಕೋದು, ಕಾಲು ಅಮ್ಕೋದು, ಸೊ ದಟ್ ಅವ್ನಿಗೆ ನೀಟಾಗಿ ಅದರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ತುಂಬ ಆ್ಯಂಕ್ಷಿಯಸ್ನೆಸ್ ಫೀಲ್ ಆಗ್ತಾಯಿತ್ತು ಮುಂಚೆ, ಅದು ಆಗದಿರೋ ಥರ. ಸೊ ಇದೇ ರೀತಿಯಾಗಿ ನಿಮಗೆ ಒಂದಷ್ಟು ಆ್ಯಕ್ಟಿವಿಟೀಸ್ನ ಅವರು ಹೇಳ್ಕೊಡ್ತಾ ಹೋಗ್ತಾರೆ, ಅದನ್ನು ನೀವು ಮಾಡ್ಬೋದು. ಸೊ ಒಂದು ಸೆಷನ್ ಅಂದರೆ ಒಂದು 45 ಮಿನಿಟ್ಸ್ ಸೆಷನ್ಗೆ ನನಗೆ 700 ರುಪೀಸ್ ಚಾರ್ಜ್ ಮಾಡ್ತಾರೆ. ಬೇರೆ ಬೇರೆ ಥೆರಪಿ ಸೆಂಟ್ರಲ್ಲಿ ಬೇರೆ ಬೇರೆ ಅಂದರೆ ಚಾರ್ಜಸ್ ಇರುತ್ತೆ. ಬಟ್ ಯೂಶಲಿ 600 to 800 ಇರುತ್ತೆ, ಅದಕ್ಕಿಂತ ಬಿಯಾಂಡ್ ಇರಲ್ಲ. ಸೊ ಒಂದು ಮಗುಗೆ ಒಂದು ಥೆರಪಿಸ್ಟ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ದಿವ್ಯತ್ಗೆ ಅವ್ರ ಥೆರಪಿಸ್ಟ್ ಒಬ್ರು ಇದ್ದಾರೆ, ಅವರು ಅವ್ನಿಗೆ 45 ಮಿನಿಟ್ಸ್ ಅವನ ಜೊತೆ ಸೇರಿ ಅವ್ನಿಗೆ ಏನೇನು ಹೇಳ್ಕೊಡ್ಬೇಕು ಎಲ್ಲನೂ ಹೇಳ್ಕೊಡ್ತಾರೆ. ಅವ್ರ ಹತ್ರ ಅವ್ರದ್ದೇ ಆದ ಒಂದಷ್ಟು ಪ್ಲೇ ಏರಿಯಾಸ್, ಅವ್ರದ್ದೇ ಆದ ಒಂದು ಲರ್ನಿಂಗ್ ಟಾಯ್ಸ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ನಮ್ಮ ಆಟಿಸ್ಟಿಕ್ ಮಕ್ಳಿಗೆ ಏನಪ್ಪ ಅಂದರೆ ಫಸ್ಟೇ ಸ್ಪೀಚ್ ಥೆರಪಿ ಅವರು ಶುರು ಮಾಡಲ್ಲ. ಸ್ಪೀಚ್ ಥೆರಪಿಗಿಂತ ಮುಂಚೆ ಅವರು ಆಕ್ಯುಪೇಷನಲ್ ಥೆರಪಿನ ಶುರು ಮಾಡ್ತಾರೆ. ಸೊ ಆಕ್ಯುಪೇಷನಲ್ ಥೆರಪಿಲಿ ಈಗ ಮಕ್ಕಳಿಗೆ ಸ್ಪೀಚ್ ಬರಬೇಕು ಅಂದರೆ ಅವ್ರಿಗೆ ಫಸ್ಟು ಆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಾನು ಯಾಕೆ ಮಾತಾಡಬೇಕು, ಓಕೆ ನಾನು ಅಮ್ಮನ್ನ ಹೋಗಿ ಹಾಲು ಕೇಳಬೇಕು ಅಂದರೆ ಅದನ್ನು ನಾನು ಮಾತಾಡಿ ಅಮ್ಮನ್ನ ಕೇಳ್ಬೋದು. ಅಥವಾ ಅಮ್ಮನ ಹತ್ರ ನಾನು ಹೋಗಿ ಟಾಯ್ಸ್ ಕೇಳಬೇಕು ಅಂದರೆ ನಾನು ಅಮ್ಮನ ಹತ್ರ ಹೋಗಿ ನನಗೆ ಟಾಯ್ಸ್ ಬೇಕು ಅಂತ ಈ ಸ್ಪೀಚ್ನ ಕಮ್ಯುನಿಕೇಷನ್ ಆಗಿ ಯೂಸ್ ಮಾಡಿ ನಾನು ಮಾತಾಡಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಫಸ್ಟು ಅವರು ಆಕ್ಯುಪೇಷನಲ್ ಥೆರಪಿನ ಮಾಡ್ತಾರೆ. ಸೊ ದಿವ್ಯತ್ಗೆ ಒಂದು 2 ಮಂತ್ಸ್ವರೆಗೂ ಆಕ್ಯುಪೇಷನಲ್ ಥೆರಪಿ ಮಾಡಿ ಆಮೇಲೆ ಸ್ಪೀಚ್ ಥೆರಪಿ ಶುರು ಮಾಡೋಕ್ಕೆ ಹೇಳಿದ್ರು. ಸೊ ಅದಾದಮೇಲೆ ನಾನು ಸ್ಪೀಚ್ ಥೆರಪಿನ ಶುರು ಮಾಡಿದೆ. ಸೊ ದಿವ್ಯತ್ಗೆ ಈಗ ಸ್ಪೀಚ್ ಥೆರಪಿ ಶುರು ಮಾಡಾದ್ಮೇಲೆ ಸ್ಪೀಚ್ ಬರೋಕ್ಕೆ ಶುರುವಾಗಿದೆ. ಸೊ ಸ್ಪೀಚ್ ಥೆರಪಿಲಿ ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಥೆರಪಿ ಎರಡೂ ಸೇಮು. ಸೊ ಅವನಿಗೆ
ಫಸ್ಟು ಆಕ್ಯುಪೇಷನಲ್ ಥೆರಪಿ 45 ಮಿನಿಟ್ಸ್ ಮಾಡ್ತಾರೆ. ನೆಕ್ಸ್ಟು ಬ್ಯಾಕ್ ಟು ಬ್ಯಾಕೆ ಸ್ಪೀಚ್ ಥೆರಪಿ 45 ಮಿನಿಟ್ಸ್. ಸೊ 1.5 hours ಅವನಿಗೆ ಕಂಟಿನ್ಯೂಸ್ ಆಗಿರುತ್ತೆ. ಆಕ್ಯುಪೇಷನಲ್ ಥೆರಪಿಗೇ ಬೇರೆ ಥೆರಪಿಸ್ಟ್ ಇರ್ತಾರೆ, ಸ್ಪೀಚ್ ಥೆರಪಿಗೇ ಬೇರೆ ಥೆರಪಿಸ್ಟ್ ಇರ್ತಾರೆ. ಸೊ 700 ಫಾರ್ ಆಕ್ಯುಪೇಷನಲ್ ಥೆರಪಿ ಪೇ ಮಾಡ್ತೀನಿ, ಸ್ಪೀಚ್ ಥೆರಪಿಗೆ 700 ಪೇ ಮಾಡ್ತೀನಿ. ಸೊ ಟೋಟಲ್ ಆಗಿ ಅವ್ನಿಗೆ 1 ಡೇಗೆ 1400 ರುಪೀಸ್ ಅಷ್ಟು ಆಗುತ್ತೆ. ಸೊ ಸ್ಪೀಚ್ ಥೆರಪಿಲಿ ಏನು ಮಾಡ್ತಾರೆ ಅಂದರೆ ಟಾಯ್ಸ್ನ ಯೂಸ್ ಮಾಡಿ ಅವ್ನಿಗೆ ಸ್ಪೀಚ್ ಬರೋ ಥರ ಅವ್ರಿಗೆ ಪ್ರಾಂಪ್ಟ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಆ್ಯನಿಮಲ್ಸ್ನ ತೋರಿಸಿ ಇದು ಎಲಿಫೆಂಟ್, ಇದು ಜಿರಾಫ್, ಇದು ಝೀಬ್ರಾ, ನೇಮಿಂಗ್ ಆಫ್ ಆಬ್ಜೆಕ್ಟ್ಸ್ನಿಂದ ಶುರು ಮಾಡ್ತಾರೆ. ಆಮೇಲೆ ಕಲರ್ಸಿಂದ ಶುರು ಮಾಡ್ತಾರೆ, ಯಾವ್ಯಾವ ಕಲರ್ಸ್ ಯಾವ್ಯಾವ್ದು ಅಂತ ಹೇಳ್ಕೊಡ್ತಾರೆ. ಬಾಲ್ಸ್ನ ಯೂಸ್ ಮಾಡಿ, ಡಾಮಿನೋಸ್ನ ಯೂಸ್ ಮಾಡಿ ಆ ಥರ ಕಲರ್ಸ್ನ ಹೇಳ್ಕೊಡ್ತಾರೆ. ಆಮೇಲೆ ಯಾವುದೋ ಒಂದು ಟಾಯ್ಸ್ ಇರುತ್ತೆ ನೋಡಿ, ಅದರಲ್ಲಿ ಓಪನ್ ಮತ್ತು ಕ್ಲೋಸ್ ಹೆಂಗೆ ಮಾಡೋದು ಆ ಥರ ಓಪನ್ ಕ್ಲೋಸ್ ಅದನ್ನು ಹೇಳ್ಕೊಡ್ತಾರೆ. ಶೇಪ್ಸ್ನ ಹೇಳ್ಕೊಡ್ತಾರೆ. ಈ ಥರ ಆಬ್ಜೆಕ್ಟ್ಸ್ನ ಫಸ್ಟ್ ಹೇಳ್ಕೊಟ್ಟು ಆಮೇಲೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಯೆಲ್ಲೋ ಕಲರ್, ಓಕೆ ಯೆಲ್ಲೋ ಬನಾನಾ, ಸೊ ಯೆಲ್ಲೋ ಅಂದರೆ ಬನಾನಾ ಇಸ್ ಯೆಲ್ಲೋ ಕಲರ್. ಸೊ ಈ ಥರ ಅವ್ರದ್ದು ಸ್ಪೀಚ್ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನೇ ದಿವ್ಯತ್ತು ಈಗ ಮಾಡ್ತಾ ಇದ್ದಾನೆ. ಅಫ್ಕೋರ್ಸ್ ಅವನು ಸ್ಪೀಚ್ ಥೆರಪಿ ಅಥವಾ ಆಕ್ಯುಪೇಷನಲ್ ಥೆರಪಿ ಮುಂಚೆ ನಾನಂದರೆ ಅವನಿಗೆ 2.8 years ಇದ್ದಾಗ ಶುರು ಮಾಡಿದ್ದು. ಸೊ ಆವಾಗ ಅವನಿಗೆ ಖಂಡಿತ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಈಗ 3, 4, 5 months ಹೋಗಾದ್ಮೇಲೆ ಅವನು ಈಗ ನೀಟಾಗೆ ಮಾತಾಡೋಕ್ಕೆ, ಅಷ್ಟು ನೀಟಾಗಲ್ಲ, ಅಷ್ಟೊಂದು ಕ್ಲಿಯರ್ ಆಗಲ್ಲ, ಬಟ್ ಒಂದಷ್ಟು ಅಪ್ರಾಕ್ಸಿಮೇಷನ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾನೆ. ಆ್ಯಂಡ್ ಆಬ್ಜೆಕ್ಟ್ಸ್ಗಳನ್ನ ನೇಮ್ ಮಾಡ್ತಾನೆ, ಆ್ಯನಿಮಲ್ಸು, ಫ್ರೂಟ್ಸು, ಫ್ಲವರ್ಸು, ಕಲರ್ಸು ಇದೆಲ್ಲ ಹೇಳೋಕ್ಕೆ ಶುರು ಮಾಡಿದ್ದಾನೆ. ಮಾಮಿ, ಡ್ಯಾಡಿ, ಬೇಸಿಕ್ ಥಿಂಗ್ಸು ಶುರು ಮಾಡಿದ್ದಾನೆ. ಅಫ್ಕೋರ್ಸ್ ನಾನು ಇಂಪ್ರೂವ್ಮೆಂಟ್ನ ನೋಡ್ತಾ ಇದ್ದೀನಿ. ಬಟ್ ನಮ್ಮ ಆಟಿಸ್ಟಿಕ್ ಮಕ್ಕಳಿಗೆ ಕೆಲವು ಅಬ್ಸೆಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ದಿವ್ಯತ್ಗೆ ಕಲರ್ಸ್ ಅಬ್ಸೆಷನ್ ತುಂಬ ಇದೆ. ಬೇರೆ ನಾರ್ಮಲ್ ಮಕ್ಕಳಾದರೆ ಎಲ್ಲ ವರ್ಡ್ಸು ಯೂಸ್ ಮಾಡ್ತಾರೆ. ಮಾಮಿ ಕಮ್, ಮಾಮಿ ಗೋ, ಡ್ಯಾಡಿ ಕಮ್, ಡ್ಯಾಡಿ ಗೋ, ಡ್ಯಾಡಿ ಗಿವ್ ದಿಸ್, ಹಲೋ, ಫೋನ್ ಕೊಟ್ಟರೆ ಹಲೋ ಅನ್ನೋದು ಅದೆಲ್ಲ. ಬಟ್ ದಿವ್ಯತ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವನು ಮಾಮಿ, ನಾನು ನೋಡಿದಾಗ ಮಾಮಿ ಅಂತಾನೆ, ಡ್ಯಾಡಿನ ಡ್ಯಾಡಿ ಅಂತಾನೆ ಅಷ್ಟೇ. ಬಟ್ ಮಾಮಿ ಗೋ, ಮಾಮಿ ಕಮ್, ಮಾಮಿ ಗಿವ್ ಮಿ ದ ಟಾಯ್ ಅದೆಲ್ಲ ಇನ್ನು ಆ ಲೆವೆಲ್ಗೆ ಬರಲ್ಲ. ತುಂಬಾ ಬರೀ ಕಲರ್ಸೇ ಹೇಳ್ತಿರ್ತಾನೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ಅವನು ಯೆಲ್ಲೋ ಬ್ಲೂ ಆರೆಂಜ್, ಯೆಲ್ಲೋ ಬ್ಲೂ ಆರೆಂಜ್ ಅಂತ ರಿಪೀಟ್ ಮಾಡ್ತಾನೆ ಇರ್ತಾನೆ. ಬಟ್ ಅಫ್ಕೋರ್ಸ್ ಈ ಥರ ಪ್ರಾಬ್ಲಮ್ಸ್ನ ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಥೆರಪಿಸ್ಟ್ ಜೊತೆ ಮಾತಾಡಿ 1 to 1 ನಾವು ಅವ್ರ ಜೊತೆ ಅಲಾಂಗ್ ವಿತ್ ಥೆರಪಿಸ್ಟ್ ವರ್ಕ್ ಮಾಡ್ತಾಯಿದ್ದೀವಿ. ಸೊ ನಾನೇನು ಹೇಳೋದು ಅಂದರೆ, ನಿಮ್ಮ ಮಕ್ಕಳಿಗೆ ಏನಾದ್ರು ನಿಮಗೆ ಆಟಿಸಮ್ ಇದೆ ಅಂತ ಅನಿಸಿದ್ರೆ ಅಥವಾ ಯಾವುದೇ ಥರ ಡೌಟ್ ಬಂದರೆ ಖಂಡಿತವಾಗ್ಲೂ ದಯವಿಟ್ಟು ಇನಿಷಿಯಲ್ ಸ್ಟೇಜಸ್ನ 16 months 7 months ಇದ್ದಾಗ 17 months ಇದ್ದಾಗಲೇ ನೀವು ಎಷ್ಟು ಬೇಗ ಮಕ್ಕಳಿಗೆ ಥೆರಪಿ ಶುರು ಮಾಡ್ತೀರಾ ಅಷ್ಟು ಬೇಗ ಅವರು ಕಲಿತಾ ಹೋಗ್ತಾರೆ ಆ್ಯಂಡ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಸೊ ನಿಮ್ಮ ಮಕ್ಕಳಿಗೆ ಏನಾದ್ರು ಈ ಥರ ಬಿಹೇವಿಯರಲ್ ಇಶ್ಯೂಸ್ ಇದ್ದು ದಿವ್ಯತ್ನ ನೋಡಿದ್ದೀರಾ ನೀವು, ಯಾವ ಥರ ಅವನು ನೋಡಿ, ದಿವ್ಯತ್ನ ನೋಡಿದ್ರೆ ನಿಮ್ಗೆ ಅನಿಸಲ್ಲ ಅವನಿಗೆ ಪ್ರಾಬ್ಲಮ್ ಇದೆ ಅಂತ, ನಾರ್ಮಲ್ ಮಕ್ಳ ಥರನೇ ಅನಿಸ್ತಾನೆ. ಬಟ್ ಆ್ಯಸ್ ಅ ಮದರ್ ನನಗೆ ಗೊತ್ತು ಅವನಿಗೆ ಯಾವ ಇಶ್ಯೂಸ್ ಇದೆ ಅಂತ. ಸೊ ನಿಮ್ಮ ಮಕ್ಕಳಲ್ಲೂ ಈ ಥರ ಇಶ್ಯೂಸ್ ಇದ್ದು ಐ ಕಾಂಟ್ಯಾಕ್ಟ್ ಇಲ್ಲ, ನೀವು ಕರೆದಾಗ ಅವನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬೇರೆ ಮಕ್ಳ ಜೊತೆ ಸೇರಿ ಆಟ ಆಡ್ತಾ ಇಲ್ಲ, ಇಮಿಟೇಷನ್ ಪ್ಲೇಯಿಂಗ್ ಅಂದರೆ ಬೇರೆ ಮಕ್ಕಳು ನೋಡಿ ಯಾವ ಥರ ಮಾಡ್ತಾರೆ ಅಂದರೆ ಫೋನ್ನ ನೋಡಿದ್ರೆ ಹಲೋ ಅನ್ನಬೇಕು, ಈ ಲೆವೆಲ್ಲಾಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ದಯವಿಟ್ಟು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ರೆಫರೆನ್ಸಿಂದ ನೀವು ಥೆರಪಿನ ಶುರು ಮಾಡಿ. ಮಕ್ಕಳಿಗೆ ಖಂಡಿತವಾಗ್ಲೂ ಅವರು ಇಂಪ್ರೂವ್ ಆಗ್ತಾರೆ. ಆಟಿಸಮ್ ಅಥವಾ ಆಟಿಸಮ್ ಸ್ಪೆಕ್ಟ್ರಮಲ್ಲಿರೋ ಮಕ್ಕಳು ಯಾವಾಗಲೂ ನಾನ್ ಆಟಿಸ್ಟಿಕ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಆಟಿಸ್ಟಿಕ್ ಅಂದಮೇಲೆ ಅವರು ಆಟಿಸ್ಟಿಕ್ ಆಗೇ ಇರ್ತಾರೆ. ಬಟ್ ಅಫ್ಕೋರ್ಸ್ ಅವ್ರಿಗೆ ನಾವು ಥೆರಪಿ ಕೊಡ್ಸೋದ್ರಿಂದ ಅವರು ಏನೇನು ಕಲಿಯೋಕ್ಕೆ, ನಾರ್ಮಲ್ ಮಕ್ಕಳು ಸುಮ್ಮನೆ ಹಾಗೆ ಕಲಿತಾರೆ ನೋಡಿ ಮಾಡಿ, ಬಟ್ ನಮ್ಮ ಮಕ್ಕಳಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ. ಆ ಎಕ್ಸ್ಟ್ರಾ ಎಫರ್ಟ್ ಥೆರಪಿಯಿಂದ ಸಿಕ್ಕಿದ್ರೆ ಅವರು ಖಂಡಿತವಾಗ್ಲೂ ತುಂಬಾ ಫ್ಯೂಚರಲ್ಲಿ ಚೆನ್ನಾಗೇ ಇಂಪ್ರೂವ್ಮೆಂಟ್ ಆಗ್ತಾರೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ತಾಯಂದಿರಾಗಿ ತುಂಬ ಇಮೋಷ್ನಲ್ ಫೀಲ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ನನಗೂ ಸ್ಟಾರ್ಟಿಂಗ್ ಗೊತ್ತಾದಾಗ ತುಂಬ ಬೇಜಾರಾಗಿತ್ತು, ತುಂಬ ಹತ್ತಿದ್ದೆ. ಬಟ್ ದಟ್ಸ್ ಓಕೆ ಟು ಫೀಲ್ ಬ್ಯಾಡ್. ಬಟ್ ನಾವು ನಮ್ಮ ಮಕ್ಕಳಿಗೆ ಏನು ಹೆಲ್ಪ್ ಕೊಡೋಕ್ಕಾಗತ್ತೆ ಆ ಹೆಲ್ಪ್ನ ನಾವು ಖಂಡಿತವಾಗ್ಲೂ ಅವ್ರಿಗೆ ಕೊಟ್ಟು ಸೊ ಇದನ್ನು ಹೇಳ್ತಾ ನಾನು ಇವತ್ತೊಂದು ನನ್ನ ವಿಡಿಯೋ ಏನಿದೆ ಅದನ್ನು ಎಂಡ್ ಮಾಡ್ತಾಯಿದ್ದೀನಿ.
ಐ ಆಮ್ ಅ ನ್ಯೂ ಆಟಿಸಮ್ ಮಾಮ್. ಅಂದರೆ ನನಗೆ ಈಗ ಜಸ್ಟ್ ವಿತ್ ಡಯಾಗ್ನೋಸಿಸ್ ಆಗಿರೋದ್ರಿಂದ ನಾನು ಈಗ ತುಂಬ ವಿಷಯಗಳನ್ನ ಕಲಿತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಆಲ್ರೆಡಿ ತುಂಬ ವರ್ಷದಿಂದ ನೀವು ಈ ಥರ ಥೆರಪಿಗೆ ಕರ್ಕೊಂಡು ಹೋಗ್ತಾ ಇರ್ಬೋದು. ಅಂಥವ್ರೇನಾದ್ರು ಈ ವಿಡಿಯೋನ ನೋಡಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ದು ಯಾವುದೇ ಥರ ಸಜೆಷನ್ ಇದ್ದರೆ ತಿಳಿಸಿ. ಹೊಸ ತಾಯಂದಿರು ಈಗ ನಂತರ ಥೆರಪಿ ಶುರು ಮಾಡಿದರೆ ಅಥವಾ ಎಲ್ಲಿ ಥೆರಪಿ ಕರ್ಕೊಂಡು ಹೋಗಬೇಕು, ಏನು ಮಾಡಬೇಕು ಅಂತ ಏನಾದ್ರು ಡೌಟ್ ಇದ್ದರೆ ಅವರು ಕೂಡ ನನಗೆ ಯಾವುದೇ ಥರ ಡೌಟ್ಸ್ ಇದ್ದರೆ, ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಈ ವಿಡಿಯೋ ಅಥವಾ ಈ ಚಾನಲಿಂದ ಒಂದು ಫ್ಯಾಮಿಲಿನ ಫಾರ್ಮ್ ಮಾಡ್ಕೋಬೋದು. ಈ ಆಟಿಸಮ್ ಮಕ್ಕಳು ಸುಮಾರು ಜನ ಪ್ರೀ-ಮೆಚ್ಯೂರ್ಡ್ ಮಕ್ಕಳಿಗೆ ಆಟಿಸಮ್ ಇರುತ್ತೆ. ಸೊ ನೀವೇನಾದ್ರು ಪ್ರೀ-ಮೆಚ್ಯೂರ್ ತಾಯಂದಿರಾಗಿದ್ದು ನನ್ನ ವೀಡಿಯೋಸ್ನ ಆಲ್ರೆಡಿ ಫಾಲೋ ಮಾಡ್ತಾ ಇದ್ದರೆ ಅಥವಾ ಈಗ ಹೊಸದಾಗಿ ಫಾಲೋ ಮಾಡೋಕ್ಕೆ ಶುರು ಮಾಡಿದರೆ ಕೂಡ ನನಗೆ ನೀವು ರೀಚ್ ಔಟ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ದು ID ಬಿಡ್ತೀನಿ, ಫೇಸ್ಬುಕ್ ID ಬಿಡಿ. ಯಾವುದೇ ಟೈಮಲ್ಲಿ ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ಪ್ಲೀಸ್ ನನಗೆ ರೀಚ್ ಔಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ನಿಶಾ ಚಂದ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ರೂಟೀನ್ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ, ಅದರಲ್ಲಿ ವಿತ್ ಆ್ಯಕ್ಟಿವಿಟೀಸ್ ಖಂಡಿತವಾಗ್ಲೂ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಆನ್ ಪ್ರೋಗ್ರೆಸ್ ಡ್ಯೂ ಟು ಥೆರಪಿ ಡೇ ಬೈ ಡೇ ಅಥವಾ ಲಾಂಗ್ ಟರ್ಮಲ್ಲಿ ಹೆಂಗೆ ಆಗ್ತಾಯಿದೆ ಅಂತ ಅದು ಕೂಡ ನಾನು ತೋರಿಸ್ತೀನಿ. ಆಲ್ಸೋ ಆ್ಯಸ್ ಅ ಆಟಿಸ್ಟಿಕ್ ಮಾಮ್ ನಾನು ನನ್ನ ಡೈಲಿ ರೂಟೀನ್ನ ನಾನು ಹೆಂಗೆ ಮ್ಯಾನೇಜ್ ಮಾಡ್ಕೋತೀನಿ, ಅವನನ್ನು ನೋಡಿಕೊಂಡು ಅವನಿಗೆ ಜಾಸ್ತಿ ಅಟೆನ್ಷನ್ ಬೇಕಲ್ವಾ. ಆ್ಯಂಡ್ ಆಲ್ಸೋ ನನ್ನ ರೆಗ್ಯುಲರ್ ದಿನಾನ ಹೆಂಗೆ ಮ್ಯಾನೇಜ್ ಮಾಡ್ತೀನಿ. ಪ್ಲಸ್ ಐ ಆಮ್ ಅ ನಾನ್ ವರ್ಕಿಂಗ್ ಮಾಮ್, ಅಂದರೆ ನಾನು ಸ್ಟೇ ಅಟ್ ಹೋಮ್ ಮಾಮ್. ಸೊ ಆ್ಯಸ್ ಅ ಮದರ್ ಸ್ಟೇ ಅಟ್ ಹೋಮ್ ಮದರ್ ನಾನು ಹೆಂಗೆ ಅವನನ್ನು ನೋಡ್ಕೋತೀನಿ ಇದೆಲ್ಲನೂ ಕೂಡ ನಾನು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ವೀಡಿಯೋಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. Bye bye. Thank you so much for watching my video.